ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬು ಪೀಪಲ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಪಂಚ ಮಹಾಪುರುಷ ರಾಜಯೋಗದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪಂಚ ಮಹಾಪುರುಷ ರಾಜಯೋಗ. ಪಂಚ ಮಹಾಪುರುಷ ರಾಜಯೋಗಕ್ಕೆ ಜಂಪ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಪಂಚ ಮಹಾಪುರುಷರು ಅಂದ್ರೆ ಯಾರು? ಪಂಚ ಮಹಾಪುರುಷರು ಅಂತ ಕರಿತೀವಿ. ನಮ್ಮ ಒಂದು ಆಸ್ಟ್ರಾಲಜಿನಲ್ಲಿ 9 ಗ್ರಹಗಳಿದೆ. ಆ 9 ಗ್ರಹಗಳಲ್ಲಿ ಈ 5 ಜನ ಗ್ರಹಗಳಿದ್ದಾರೆ, ಈ 5 ಜನ ಮೆಂಬರ್ಸ್ ಇದ್ದಾರೆ, 5 ಮೆಂಬರ್ಸ್. ಈ 5 ಜನರನ್ನ ನಾವು ಪಂಚ ಮಹಾಪುರುಷರು ಅಂತ ಕರಿತೀವಿ. ಪಂಚ ಮಹಾಪುರುಷರು ಅಂದ್ರೆ ಜೀವನದ ಒಂದು 5 ಮೇಜರ್ ಆಸ್ಪೆಕ್ಟ್ ಅನ್ನ ಡೀಲ್ ಮಾಡ್ತಕ್ಕಂಥ ಗ್ರಹಗಳು ಈ 5 ಗ್ರಹಗಳು. ಓಕೆ, ಶುಕ್ರ ಫಸ್ಟ್, ಶುಕ್ರ ಸೆಕೆಂಡ್ ಗುರು, ಥರ್ಡ್ ಬುಧ, ಫೋರ್ತ್ ಶನಿ, ಫಿಫ್ತ್ ಮಂಗಳ. ಈ 5 ಗ್ರಹಗಳನ್ನ ನಾವು ಪಂಚ ಮಹಾಪುರುಷರು ಅಂತ ಕರಿತೀವಿ ವೀಕ್ಷಕರೇ, ಪಂಚ ಮಹಾಪುರುಷರು. ಸೊ ಈ 5 ಗ್ರಹಗಳು 5 ಆಸ್ಪೆಕ್ಟ್, ಜೀವನದ ಒಂದು 5 ಆಸ್ಪೆಕ್ಟ್ ನ ಇಂಡಿಕೇಟ್ ಮಾಡುತ್ತೆ. ಗುರು ಜ್ಞಾನ ಇಂಡಿಕೇಟ್ ಮಾಡುತ್ತೆ, ಶುಕ್ರ ಕಲೆನ ಇಂಡಿಕೇಟ್ ಮಾಡುತ್ತೆ, ಕ್ರಿಯೇಟಿವಿಟಿನ ಇಂಡಿಕೇಟ್ ಮಾಡುತ್ತೆ, ಮಂಗಳ ಸ್ಟ್ರೆಂತ್, ಪವರ್ ಮತ್ತೆ ವಿಲ್ ಪವರ್ ನ ಇಂಡಿಕೇಟ್ ಮಾಡ್ತಾನೆ, ಶನಿ ಕರ್ಮವನ್ನ ಇಂಡಿಕೇಟ್ ಮಾಡ್ತಾನೆ, ಇನ್ನ ಬುಧ ಬುದ್ಧಿಯನ್ನ ಇಂಡಿಕೇಟ್ ಮಾಡ್ತಾನೆ, ಅಪ್ಲಿಕೇಶನ್ ಆಫ್ ಬುದ್ಧಿ ಬುಧ. ಈ ಒಂದು 5 ಆಸ್ಪೆಕ್ಟ್ ಮನುಷ್ಯನ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಕರಿತೀವಿ. ಓಕೆ, ಈ ಒಂದು 5 ಆಸ್ಪೆಕ್ಟ್ ಹೇಳಿದ್ನಲ್ಲ, ಈ 5 ಆಸ್ಪೆಕ್ಟ್ ನ ಇಂಡಿಕೇಟ್ ಮಾಡ್ತಕ್ಕಂಥವ್ರು ಈ 5 ಗ್ರಹಗಳು, ಈ ಪಂಚ ಮಹಾಪುರುಷರು. ಇವರಿಂದ ಕಾಜಾಗ್ತಕ್ಕಂಥ ಯೋಗನೇ ಪಂಚ ಮಹಾಪುರುಷ ರಾಜಯೋಗ ವೀಕ್ಷಕರೇ. ಓಕೆ, ಸೊ ಈ ಯೋಗ ಹೇಗೆ ಕಾಸ್ ಆಗುತ್ತೆ ಅಂದ್ರೆ, ಈ ಪಂಚ ಮಹಾಪುರುಷರು ಅಂತ ನಾನು ಕರೆದಿದ್ದೀನಿ. ಶುಕ್ರ ಬುಧ ಗುರು ಮಂಗಳ ಮತ್ತೆ ಶನಿ. ಈ ಪಂಚ ಮಹಾಪುರುಷರು ಏನಾದರೂ ನಿಮ್ಮ ಜಾತಕದಲ್ಲಿ 1ನೇ ಮನೆ ಅಂದ್ರೆ ಕೇಂದ್ರದಲ್ಲಿದ್ದರೆ, 1ನೇ ಮನೆ, 4ನೇ ಮನೆ, 7ನೇ ಮನೆ ಮತ್ತೆ 10ನೇ ಮನೆಯಲ್ಲಿ ಈ ಗ್ರಹಗಳು ಏನಾದರೂ ಸ್ವಂತ ರಾಶಿಯಲ್ಲಿ, ಅಂದ್ರೆ ಅವ್ರಿಗೆ ಸ್ವಂತ ರಾಶಿ ಅಂತ ಇದೆ, ಗುರುಗೆ ಸ್ವಂತ ರಾಶಿ ಅಂತಿದೆ, ಅದು ನಾನು ಹೇಳ್ತೀನಿ. ಸ್ವಂತ ರಾಶಿ ಅಂತಿದೆ, ಸ್ವಂತ ರಾಶಿನಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿ ಏನಾದ್ರು ಈ ಮನೆಗಳಲ್ಲಿ ಇದ್ದಾರೆ, 1 4 7 10 ನಲ್ಲಿ ಇವ್ರು ಏನಾದ್ರು ಇದ್ದರೆ ಅದನ್ನ ನಾವು ಪಂಚ ಮಹಾಪುರುಷ ರಾಜಯೋಗ ಅಂತ ಕರಿತೀವಿ ವೀಕ್ಷಕರೇ, ಪಂಚ ಮಹಾಪುರುಷ ರಾಜಯೋಗ. ಓಕೆ, ಸೊ ಈ ಒಂದು ಯೋಗದ ಇಂಪ್ಯಾಕ್ಟ್ ಏನು ಅಂದ್ರೆ ಜೀವನದಲ್ಲಿ ಏನ್ ಆಕ್ಚುಲಿ ಯೋಗ, ಯಾಕೆ ಈ ಯೋಗದಲ್ಲಿ ಜನ ಹುಟ್ಟಿದ್ರು, ಯಾಕೆ ಈ ಯೋಗದಲ್ಲಿ ಜನ ಹುಟ್ಟುತ್ತಾರೆ? ಫಸ್ಟ್ ಈ ಯೋಗದ ವಿಚಾರ ಏನಪ್ಪಾ ಅಂದ್ರೆ ಸ್ವಾಭಿಮಾನ ಜಾಸ್ತಿ. ನಿಮ್ಮ ಜಾತಕದಲ್ಲಿ ಏನಾದ್ರೂ ಪಂಚ ಮಹಾಪುರುಷ ರಾಜಯೋಗ ಇದೆ, ಆ ಪಂಚ ಮಹಾಪುರುಷ ರಾಜಯೋಗದಲ್ಲಿ ಇರ್ತಕ್ಕಂಥ ಗ್ರಹ ಏನಾದ್ರೂ ಬೇರೆ ಗ್ರಹದ ನಕ್ಷತ್ರದಲ್ಲಿ ಅಥವಾ ಸಬ್ಲೋಡಲ್ಲಿ ಸಿಕ್ಕಾಪಟ್ಟೆ ರಿಪೀಟ್ ಆಗಿದೆ ಅಂದ್ರೆ ಆ ವ್ಯಕ್ತಿನ ಅಬ್ಸರ್ವ್ ಮಾಡಿ ನೀವು, ಆ ವ್ಯಕ್ತಿಗಳಿಗೆ ಸಿಕ್ಕಾಪಟ್ಟೆ ಜೀವನದಲ್ಲಿ ಸ್ವಾಭಿಮಾನ ಇರುತ್ತೆ, ಲೈಫಲ್ಲಿ ಸೋಲಕ್ ಬಿಡಲ್ಲ. ಅದು ಆ ರಾಜಯೋಗ ಏನಾದ್ರೂ ಜಾತಕದಲ್ಲಿ ಇತ್ತು ಅಂದ್ರೆ ಜಗ್ಗಲ್ಲ ಬಗಲ್ಲ ಕುಗಲ್ಲ, ಎಂತ ಪರಿಸ್ಥಿತಿ ಬಂದ್ರು ಜೀವನನ ಎದುರಿಸ್ತಾರೆ, ಮುಂದೆ ನಿಂತ್ಬಿಟ್ಟು ಎದುರಿಸ್ತಾರೆ, ಕಷ್ಟ ಆದ್ರೂ ಕೂಡ. ಆ ಒಂದು ಪವರ್ ಕೊಡ್ತಕ್ಕಂಥದ್ದೇ ಒಂದು ಪಂಚ ಮಹಾಪುರುಷ ರಾಜಯೋಗ ವೀಕ್ಷಕರೇ. ಸೊ ಇವರು ನಾನು ಪಂಚ ಮಹಾಪುರುಷರು ಅಂತ ಕರೆದೆ, ಶನಿ, ಮಂಗಳ, ಬುಧ, ಗುರು ಮತ್ತೆ ಶುಕ್ರನ. ಸೊ ಗುರು ಏನಾದರೂ ನಿಮ್ಮ ಜಾತಕದಲ್ಲಿ ಕರ್ಕ ರಾಶಿ, ಅದು ಗುರು ಗ್ರಹದ ಉಚ್ಚ ಸ್ಥಾನ, ಧನುರ್ ರಾಶಿ ಮತ್ತು ಮೀನ ರಾಶಿನಲ್ಲಿ ಏನಾದ್ರು 1 4 7 10 ನಲ್ಲಿ ಕೂತಾಗ, 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲಿ ಕೂತಾಗ ಅದನ್ನ ನಾವು ಹಂಸಯೋಗ ಅಂತ ಕರಿತೀವಿ ವೀಕ್ಷಕರೇ. ಇಟ್ ಇಸ್ ಅ ಟಾಪ್ 1 ಪಂಚ ಮಹಾಪುರುಷ ರಾಜಯೋಗ. ಆ ಒಂದು ಪಂಚ ಮಹಾಪುರುಷ ರಾಜಯೋಗಕ್ಕೆ ಹೆಸರುಗಳಿದೆ. ಗುರುವಿನಿಂದ ಕಾಸ್ ಆದ್ರೆ ಅದನ್ನ ಹಂಸಯೋಗ ಅಂತ ಕರಿತೀವಿ, ಶುಕ್ರನಿಂದ ಕಾಸ್ ಆದ್ರೆ ಅದನ್ನ ಮಾಲವ್ಯ ಯೋಗ ಅಂತ ಕರಿತೀವಿ, ಮಂಗಳಿನಿಂದ ಕಾಸ್ ಆದ್ರೆ ಅದನ್ನ ಪವರ್ಫುಲ್ ರುಚಕ ಯೋಗ ಅಂತ ಕರಿತೀವಿ, ಶನಿಯಿಂದ ಕಾಸ್ ಆದ್ರೆ ಅದನ್ನ ದಿ ಮೋಸ್ಟ್ ಫಂಟಾಸ್ಟಿಕ್ ಶಶಯೋಗ ಅಂತ ಕರಿತೀವಿ. ಒನ್ ಆಫ್ ದ ಟಾಪ್ 1 ಕ್ಯಾಟಗರಿ ಕರ್ಮಯೋಗ ಶಶಯೋಗ ಅಂತ ಕರಿತೀವಿ. ಇನ್ನ ಬುಧನಿಂದ ಕಾಸ್ ಆದ್ರೆ ಭದ್ರಯೋಗ ಅಂತ ಕರಿತೀವಿ. ಭದ್ರಯೋಗ ಇದನ್ನ ಬುದ್ಧಿವಂತರು, ಸಿಕ್ಕಾಪಟ್ಟೆ ಬುದ್ಧಿವಂತರು ಇರ್ತಾರೆ ಭದ್ರಯೋಗದಲ್ಲಿ ಹುಟ್ಟೋರು. ಭದ್ರಯೋಗ ಅಂದ್ರೆ ಬುಧ ಏನಾದ್ರೂ ಕನ್ಯಾ ರಾಶಿ, ಬುಧ ಗ್ರಹದ ಉಚ್ಚಸ್ಥಾನ ಮತ್ತೆ ಮಿಥುನ ರಾಶಿನಲ್ಲಿ ಏನಾದ್ರೂ ಕೇಂದ್ರದಲ್ಲಿ ಕೂತಾಗ 1 4 7 ಮತ್ತೆ 10 ಈ ಮನೆಯಲ್ಲಿ, 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಕೂತಾಗ, ಅದೇನಾದ್ರೂ ಕನ್ಯಾ ರಾಶಿ ಅಥವಾ ಮಿಥುನ ರಾಶಿನಲ್ಲಿ ಬುಧ ಕೂತಾಗ ಅದು ಈ ಪಂಚ ಮಹಾಪುರುಷ ರಾಜಯೋಗ ಆಗಿರ್ತಕ್ಕಂಥ ಭದ್ರಯೋಗನ ಕಾಸ್ ಮಾಡುತ್ತೆ ವೀಕ್ಷಕರೇ. ಆಮೇಲೆ ಭದ್ರಯೋಗ ಬುದ್ಧಿವಂತರು ಯೋಗ ಅಂತ ಕರಿತೀವಿ. ಬಟ್ ಈ ಭದ್ರಯೋಗದ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನ್ ಗೊತ್ತಾ ಡಿಸ್ಅಡ್ವಾಂಟೇಜು? ಈ ಭದ್ರಯೋಗ ಬಂದ್ಬಿಟ್ಟು ಬರೀ 2 ಲಗ್ನಕ್ಕೆ ಅಪ್ಲೈ ಆಗುತ್ತೆ. ಒಂದು ಧನುರ್ ಲಗ್ನ, ಸಾರಿ 2 ಲಗ್ನ ಅಲ್ಲ, ಬುಧನ ಲಗ್ನ ಮತ್ತೆ ಗುರುವಿನ ಲಗ್ನ, ಈ 4 ಲಗ್ನಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಒಂದು ಮೀನ ಲಗ್ನ, ಇನ್ನೊಂದು ಧನುರ್ ಲಗ್ನ, ಇನ್ನೊಂದು ಧನುರ್ ಲಗ್ನ ಆಯ್ತು, ಇನ್ನೊಂದು ಮಿಥುನ ಲಗ್ನ, ಇನ್ನೊಂದು ಕನ್ಯಾ ಲಗ್ನ. ಈ 4 ಲಗ್ನಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ. ರೀಸನ್ ಇದೆ. ರೀಸನ್ ಯಾಕೆ ಅಂದ್ರೆ ಈ 4 ಲಗ್ನಕ್ಕೆ ಬುಧ ಬಂದ್ಬಿಟ್ಟು
14 7 10 ಮಾಲೀಕ ಆಗ್ತಾನೆ ವೀಕ್ಷಕರೇ. ಸೊ ಅದೊಂದು ವಿಚಾರ. ಅಂಡ್ ಇದರ ಒಂದು ರಿಸಲ್ಟ್ ಇದ್ರ ಬಗ್ಗೆ ನಾನು ಇನ್ನಷ್ಟು ಎಪಿಸೋಡ್ಸ್ ಗಳನ್ನು ಮಾಡ್ತಾ ಹೋಗ್ತೀನಿ. ಈ ಎಸ್ಪೆಷಲಿ ಪಂಚಮಹಾಪುರುಷ ರಾಜಯೋಗದ ಬಗ್ಗೆನೆ ನಾನೊಂದು ಈ 5 ಯೋಗ ಇದೆ, 5 ಬಗ್ಗೆ ಇಂಡಿವಿಜುವಲ್ ಆಗಿ ಇನ್ ಡೆಪ್ತ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಎಪಿಸೋಡ್ಸ್ ಗಳನ್ನು ಮಾಡ್ತಾ ಹೋಗ್ತೀನಿ. ಓಕೆ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ನಮಸ್ಕಾರ.